ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎ ವೈಬ್ಸ್. ನಾನು ನೈಟಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಈಗ ನಾವು ಮುಂಬೈಗೆ ಹೊಂಟೇವಿ. ಅರೌಂಡ್ 10 ಏನೋ ಆಗಿರ್ಬೇಕು. ಆ್ಯಕ್ಚುಲಿ ನಮ್ಮ ಬಸ್ ಇದ್ದಿದ್ದು 9 ಬೆಳಗಾಂ ಟು ಮುಂಬೈ ನಾವು ಬಸ್ ಬುಕ್ ಮಾಡಿದ್ದೆ. ಬಟ್ ನಾವು ಹಿರೇಬಾಗೇವಾಡಿಯಿಂದನೇ ಹತ್ತು ಬಿಟ್ವಿ. ಅಲ್ಲಿ ತನಕ ನಮ್ಮ ಪಪ್ಪ ಬಂದಿದ್ರು ನಮಗೆ ಬಿಡಾಕಂತ ಹೇಳಿ. ಇವಾಗ ಆಲ್ಮೋಸ್ಟ್ ನಾವು ಬೆಳಗಾವಿ ರೀಚ್ ಆದ್ವಿ. ಇದೇ ನೋಡ್ರಿ ಬಸ್. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದ ಎ ಸಿ ಬಸ್. ಇದು ಬಸ್ ನೇಮ್ ಟಾಪ್ ಬಸ್ ಸಮಥಿಂಗ್ ಏನೋ ಐತಿ, ನನಗೆ ಅಷ್ಟು ನೆನಪಿಲ್ಲ. ಬಟ್ ಚೆನ್ನಾಗಿತ್ತು, ಸರ್ವಿಸ್ ಎಲ್ಲ ಮಸ್ತ್ ಇತ್ತು. ಆ್ಯಂಡ್ ಎ ಸಿ ಬಸ್ ಆಗಿರೋದ್ರಿಂದ ಅವರ ಬ್ಲ್ಯಾಂಕೆಟ್ಸ್ ಎಲ್ಲ ಕೊಟ್ಟಿದ್ರು. ಸೊ ಚಂದಿತ್ತು, ಎಲ್ಲ ಕ್ವಾಲಿಟಿ ಎಲ್ಲ ಭಾರಿ ಮಸ್ತ್ ಇದ್ದು. ಇವಾಗ ನೋಡತ್ತೀರಿ ನೀವು ಮುಂಬೈ ಸಿಟಿ ಇದೆ. ನಾವು ರೀಚ್ ಆಗಬೇಕಾಗಿದ್ದು 7 ಮಾರ್ನಿಂಗ್. ಇವಾಗ 10:30 ಆಗೈತಿ. ಇನ್ನು ನಾವು ಮುಂಬೈ ಎಂಟ್ರೆನ್ಸ್ ಒಳಗನ ಅದೇವಿ. ಬಿಕಾಸ್ ಆಫ್ ಟ್ರಾಫಿಕ್ ಭಾಳ ಲೇಟ್ ಆಗಿಬಿಡ್ತು. ಇದೆಲ್ಲ ಕೆಳಗೆ ಏನು ನೀರು ಕಾಣೋದೈತಲ್ಲ, ಇದೆಲ್ಲ ಓಷನ್ನ. ನಾನು ಯಾವುದೋ ಫ್ಲೈಓವರ್ ಮೇಲೆ ಹೊಂಟೇವಿ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯ್ತು ನನಗೆ. ನಾನು ನಿಮಗೆ ಎದಕ್ಕೆ ಮುಂಬೈಗೆ ಹೊಂಟೇನೆ ಅಂತಲೇ ಹೇಳಿಲ್ಲ. ಆ್ಯಕ್ಚುಲಿ ನನ್ನ ಟ್ರೈನಿಂಗ್ ಇತ್ತು, ಅದು 2 ಡೇಸ್ ಇತ್ತು. ಹೀಗಾಗಿ ನಾವು ಹೋಗಿದ್ದಷ್ಟೆ. ನನ್ನ ಜೊತೆ ನಮ್ಮ ಹಸ್ಬೆಂಡೂ ಬಂದಿದ್ದರು. ಯಪ್ಪ, ಟ್ರಾಫಿಕ್ ನೋಡ್ರಿ ಇಲ್ಲಿ ಎಷ್ಟೈತಿ. ನನಗಂತೂ ಬೆಂಗಳೂರನ್ನ ಬೆಸ್ಟ್ ಅನ್ನಿಸ್ಬಿಡ್ತೆ. ನಾವು ಇಲ್ಲಿ ಟ್ರಾಫಿಕಿಗೆನ ಬೈತಿರ್ತೇವಿ, ಅಲ್ಲಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಟ್ರಾಫಿಕ್ ಇತ್ತು. ಸಿಟಿಯನ್ನು ಭಾಳ ವಾಸ್ಟ್ ಐತಿ ಆ್ಯಂಡ್ ಜನನೂ ಭಾಳ ಇರೋದ್ರಿಂದ ಮೇ ಬಿ ಹಂಗೆ ಇರ್ಬೋದು. ಆ್ಯಂಡ್ ನಾನು ಮುಂಬೈ ಫಸ್ಟ್ ಟೈಮ್ ಇನ್ ಮೈ ಲೈಫ್ ವಿಸಿಟ್ ಮಾಡ್ತಿರೋದು. ಸೊ ಐ ವಾಸ್ ಸೂಪರ್ ಎಕ್ಸೈಟೆಡ್. ಬಸ್ಸಿಂದ ಇಳಿದು ಆಟೋ ಮಾಡಿಕೊಂಡು ಇವಾಗ ವಿ ಆರ್ ನಿಯರ್ ಟು ಅವರ್ ಹೋಟೆಲ್. ನಮಗೆ ಕಂಪ್ನಿಯಿಂದನೇ ರೂಮ್ ಬುಕ್ ಮಾಡಿಕೊಟ್ಟಿದ್ರು. ಸೊ ದಿಸ್ ಈಸ್ ಅವರ್ ರೂಮ್. ಇಟ್ ವಾಸ್ ಅ 3 ಸ್ಟಾರ್ ಹೋಟೆಲ್. ರೂಮನ್ನು ದೊಡ್ಡದು ಚಂದಿತ್ತು ಆ್ಯಂಡ್ ಟಿ ವಿಯನ್ನು ಕೊಟ್ಟಿದ್ರು. ಆ್ಯಂಡ್ ಸ್ಮಾಲ್ ಕೆಫಿಟೇರಿಯಾ ಥರ ಮಾಡಿದ್ರಲ್ಲಿ ಮಿರರ್ ಹತ್ರ. ಕಬೋರ್ಡ ಮತ್ತು ಫ್ರಿಜ್ ಎಲ್ಲ ಇತ್ತು. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಇಲ್ಲಿ ನೋಡ್ರಿ ಕಬೋರ್ಡನ್ನು ಕೊಟ್ಟಾರ. ಹಂಗೆ ಎಲೆಕ್ಟ್ರಾನಿಕ್ ಸೇಫ್ ಅಂತಂದೇಳಿ ಒಂದು ಲಾಕರನ್ನು ಕೊಟ್ಟಾರ. ಏನರ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ರೆ ಅದನ್ನು ಇಟ್ಕೊಬೋದು. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರ್ ಆದ ಕೂಡಲೇ ಒಂದು ಟೇಬಲ್ ಇಟ್ಟಾರ. ಅದ್ರ ಕೆಳಗೆ ಒಂದು ಮಿನಿ ಫ್ರಿಜ್ ಇಟ್ಟಾರ. ನಾವು ರೂಮಿಗೆ ಬಂದ ಕೂಡಲೇ ಹೋಟೆಲ್ ಬಾಯ್ ಬಂದು ಟವಲ್, ವಾಟರ್ ಬಾಟಲ್, ಪೇಸ್ಟ್ ಆ್ಯಂಡ್ ಬ್ರಷ್ ಎಲ್ಲ ಅವರ ಕೊಟ್ಟು ಹೋದರು. ನಾನು ಆಫೀಸ್ ಒಳಗೆ 10 ಇರಬೇಕಿತ್ತು. ಬಟ್ ನಮ್ಮ ಬಸ್ ಬಂದಿದ್ದನ 10:30. ನಾವು ಹೋಟೆಲ್ ರೀಚ್ ಆಗೋಷ್ಟೊತ್ತಿಗೆ 11 ಆಗಿತ್ತು. ಸೊ ಬಂದ ಕೂಡಲೇ ಬೇಗ ಫ್ರೆಶ್ ಆಗಿ ರೆಡಿ ಆದೆ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ಡೇ 1 ಟ್ರೈನಿಂಗ್. ಹೆಂಗೆ ಕಾಣತೈತಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಅಲ್ಲಿಂದ ನಾವು ಹೋಟೆಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ನಾನು ಆಫೀಸಿಗೆ ಹೋದೆ. ನಮ್ಮ ಹಸ್ಬೆಂಡ್ ಎಲ್ಲ ಪ್ಲೇಸಸ್ ಅದು ನೋಡಕ್ಕೆ ಹೋದರು. ದಿಸ್ ಇಸ್ ಮೈ ಲಂಚ್, ಸ್ಯಾಂಡ್ವಿಚ್ ವಿತ್ ಬಟರ್ ಮಿಲ್ಕ್. ಆಮೇಲೆ ಈವ್ನಿಂಗ್ ಆಯಿತು, ಕಾಫಿ ಕೊಟ್ಟರು, ಕಾಫಿನೂ ಕುಡಿದೆ. ಇವಾಗ ನಾನು ಆಟೋ ಇಳಿದ ಮೆಟ್ರೋ ಸ್ಟೇಷನಿಗೆ ಬಂದಾಯ್ತು. ಸೊ ನಾನು ಇಲ್ಲಿಂದ ಮರೈನ್ ಡ್ರೈವಿಗೆ ಹೋಗ್ಬೇಕಿತ್ತು. ಸೊ ಇದು ನೋಡತ್ತೀರಿ ನೀವು ಮೆಟ್ರೋ ಸ್ಟೇಷನ್ ಎಷ್ಟು ಚಂದ ಐತಿ. ಫುಲ್ ಹೈಜೀನ್ ಇಟ್ಟಾರ, ಚಂದ ಇತ್ತು. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗಂತೂ ಮುಂಬೈ ನೋಡೋಕೆ. ಆಮೇಲೆ ಮೆಟ್ರೋ ಬಂತು. ಮೆಟ್ರೋ ಹತ್ತಿ ನಾನು ಇವಾಗ ನಮ್ಮ ಹಸ್ಬೆಂಡ್ ಹತ್ರ ಬಂದೇನಿ. ಇದೇ ಮರೈನ್ ಡ್ರೈವ್. ಆ್ಯಕ್ಚುಲಿ ಇದು ನೈಟ್ ವ್ಯೂ. ನಿಮಗೆ ಈವ್ನಿಂಗ್ ವ್ಯೂವನ್ನು ತೋರಿಸ್ತೇನೆ ನಾನು. ಈ ವಿಡಿಯೋ ನಾನು ಮಾಡಿಲ್ಲ, ನಮ್ಮ ಹಸ್ಬೆಂಡ್ ಮಾಡ್ಯಾರ. ಬರೀ ನೈಟ್ ವ್ಯೂ ನೋಡಿದ್ರೆ ನಿಮಗೆ ಏನು ಕಾಣುತ್ತೆ ಅಂಥೇಳಿ ಇವಾಗ ಇದನ್ನು ಆ್ಯಡ್ ಮಾಡಿ ತೋರ್ಸತ್ತೇನೆ ನಾನು. ಇದೆಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಚರ್ಚ್ ಗೇಟ್ ಹತ್ರ ಹೋಗಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಸುಮ್ಮನೆ ಹೆಸರಿಗೆ ಶಾಪಿಂಗ್ ಅಂತ ಹೇಳತ್ತೀನಿ. ಆ್ಯಕ್ಚುಲಿ ಏನು ಶಾಪಿಂಗ ಮಾಡಲಿಲ್ಲ, ಜಸ್ಟ್ ಕೀ ಬೆಂಚ್ ಆ್ಯಂಡ್ ಕಾರ್. ನಮ್ಮ ಹಸ್ಬೆಂಡಿಗಂತೂ ಕಾರ್ ಹೆವಿ ಹುಚ್ಚದ. ಸಣ್ಣ ಕಾರ್, ಮೆಟಲ್ ಕಾರ್ಸ್ ಎಲ್ಲಾದರೂ ಸಿಕ್ತಂದ್ರೆ ಸಾಕು ಅಲ್ಲಿ ಹೋಗಿ ನಿಂತು ಬಿಡ್ತಾರೆ. ಅದನ್ನು ತೊಗೊಳತ್ತಿದ್ರು ಅವ್ರು. ಅದನ್ನು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ವಾಪಸ್ ನಾವು ನೈಟ್ ನಮ್ಮ ರೂಮಿಗೆ ಹೊಂಟೇವಿ. ಇವಾಗ ಟೈಮ್ ಬಂದು 10:30 ಏನೋ ಆಗಿತ್ತು. ನಾವು ರೂಮಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 11:30 ಏನೋ ಆಗಿತ್ತು. ಅಡ್ಡಾಡಿ ಭಾಳ ಸುಸ್ತಾಗಿತ್ತು. ಸೊ ಹೋದ ತಕ್ಷಣ ಹಂಗೆ ಮಲ್ಕೊಂಡ ಬಿಟ್ವಿ. ಸೊ ಗುಡ್ ಮಾರ್ನಿಂಗ್. ಇವತ್ತು ಟ್ರೈನಿಂಗಿದ್ದು 2nd ಡೇ. ಇವಾಗೆಲ್ಲ ಜಲ್ದಿ ಎದ್ದು ರೆಡಿ ಆಗತ್ತೀನಿ. ಬಿಕಾಸ್ 10 ಒಳಗನ ಆಫೀಸ್ ಒಳಗೆ ಇರಬೇಕಿತ್ತು ನಾನು. ಯಾಕಂದರೆ ಇವತ್ತು ನಾವು ವಾಪಸ್ಸೇ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಹೀಗಾಗಿ ಸೊ ಟಿಲ್ 3 ತನಕ ನನಗೆ ಟ್ರೈನಿಂಗ್ ತೊಗೊತೀನಿ ಅಂತ ಹೇಳಿದ್ರು. ಸ್ನಾನ ಎಲ್ಲ ಮುಗಿಸಿ ಇವಾಗ ಬಂದು ರೆಡಿ ಆಗತ್ತಿದ್ದೆ. ಆ್ಯಸ್ ಯೂಶ್ವಲ್ ಡೈಲಿ ಹೆಂಗೆ ರೆಡಿ ಆಗ್ತೀನಿ ಹಂಗೆ ರೆಡಿ ಆಗತ್ತಿದ್ದೆ. ಏನಿಲ್ಲ, ಜಸ್ಟ್ ಟೋನರ್, ಮಾಯ್ಶ್ಚರೈಸರ್ ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್ ಆ್ಯಂಡ್ ಸಮ್ ಕಾಜಲ್, ಐಬ್ರೋಸ್ ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಿಗೆ ಬಿಂದಿ ಹಾಕೊಂಡ್ಬಿಟ್ಟೆ, ಮುಗೀತು. ರೆಡಿ ಎಲ್ಲ ಆಗಿ ಇವಾಗ ಔಟ್ಫಿಟ್ ಹಾಕ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ಲಾಸ್ಟಿಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡೆ. ಯೂಶ್ವಲಿ ನಾ ಎಲ್ಲೋ ಹೋದ್ರೂ ಕುಂಕುಮ ಕ್ಯಾರಿ ಮಾಡ್ತೀನಿ, ಬಟ್ ಅವತ್ತು ಮರೆತು ಬಿಟ್ಟಿದ್ದೆ, ಹೀಗಾಗಿ ಇರಲಿಲ್ಲ. ದಿಸ್ ಈಸ್ ಅ ಫೈನಲ್ ಟಚ್. ಯು ಹ್ಯಾವ್ ಟು ಸ್ಮೆಲ್ ಗುಡ್ ರೈಟ್. ದ್ಯಾಟ್ಸ್ ವೈ ಅತ್ತರ್ ಹಾಕ್ಕೊಂಡು. ಇಟ್ ವಾಸ್ ಅ ಚಾಕ್ಲೇಟ್ ಅತ್ತರ್. ನನಗದು ಭಾರಿ ಇಷ್ಟ.
ಅಷ್ಟೊಂದೇನು ರಾವ್ ಸ್ಮೆಲ್ ಹೊಡೆಯಲ್ಲ, ಮೈಲ್ಡ್ ಆಗಿರುತ್ತೆ. ಹೀಗಾಗಿ ನಂಗೆ ಅದಿಷ್ಟ. ಇದೇ ನೋಡ್ರಿ ನಾವು ಇದ್ದಿದ್ದು ಹೋಟೆಲ್ ಪಾರ್ಕ್ ವ್ಯೂ ಅಂಥೇಳಿ. ಸೊ ನಾವು ಹೋಟೆಲ್ ಒಳಗೆ ಇದ್ದಿದ್ದಕ್ಕೆ ಕಾಂಪ್ಲಿಮೆಂಟ್ರಿ ಅಂತಂದು ಹೇಳಿ ಬ್ರೇಕ್ಫಾಸ್ಟ್ ಫ್ರೀಯಾಗಿ ಕೊಟ್ಟಿದ್ರು. ನನಗೆ ಲಂಚ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಫ್ರೀ ಆಗಿತ್ತು ಅದು ಆಫೀಸ್ ಒಳಗೆ. ಇದು ನೆಕ್ಸ್ಟ್ ಡೇ ಹೋಟೆಲ್ದವರಿಂದ ಕೊಟ್ಟಿದ್ದು. ಸೊ ಚಟ್ನಿ ಸಾಂಬಾರ್ ಆ್ಯಂಡ್ ಸಮ್ ವಾಟರ್ ಮೆಲನ್, ಮಸಾಲ ಉತ್ತಪ್ಪ, ಪೂರಿ ಆ್ಯಂಡ್ ಬಟಾಟಿ ಪಲ್ಯ ಇತ್ತು. ಆಲ್ಸೋ ಇಂಗ್ಲೀಷ್ ಬ್ರೇಕ್ಫಾಸ್ಟೂ ಇತ್ತು, ಲೈಕ್ ಬ್ರೆಡ್ ಬಟರ್ ಜಾಮ್ ಆ್ಯಂಡ್ ಆಮ್ಲೆಟ್ಸ್ ಆ್ಯಂಡ್ ಕಾಫಿ ಟೀ. ನಾನು ತಿಂಡಿ ಎಲ್ಲ ಮುಗಿಸಿ ಆಫೀಸಿಗೆ ಹೋದೆ. ಸಾಗು ಯಾವುದೋ ಬಾಂದ್ರಾ ಬೀಚಿಗೇನೋ ಹೋಗಿದ್ರು, ಅದ್ರದ್ದು ಕ್ಲಿಪ್ಪಿಂಗ್ ಇಲ್ಲಿ ಹಾಕೇನಿ ನೋಡ್ರಿ. ನನಗೆ ಚರ್ಚ್ ಗೇಟ್ ಬಿಟ್ರೆ ಬೇರೆ ಏನೂ ನೋಡೋಕೆ ಟೈಮನ್ನು ಸಿಗಲಿಲ್ಲ. ಬಟ್ ಅವ್ರು ಮಾತ್ರ ಎಲ್ಲ ಪ್ಲೇಸ್ ಸುತ್ತಾಡಿದ್ರು, ಶಾರುಖ್ ಖಾನ್ ಮನೆ, ಬೀಚಸ್ ಎಲ್ಲ. ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಮುಂಬೈ ಏರ್ಪೋರ್ಟಿಗೆ ಹೊಂಟೇವಿ. ಇದು ನೋಡ್ರಿ ಮುಂಬೈ ಏರ್ಪೋರ್ಟ್, ಲೈಕ್ ಔಟ್ಸೈಡಿಂದ ಒಂದು ವಿಡಿಯೋ ಮಾಡ್ಕೊಂಡೆ ನಾನು. ನಾನಂತೂ ಫಸ್ಟ್ ಟೈಮ್ ಫ್ಲೈಟ್ ಹತ್ತತೀನಿ. ಇದಕ್ಕಿಂತ ಮುಂಚೆ ಯಾವತ್ತೂ ಹತ್ತಿರಲಿಲ್ಲ. ಸೊ ಸೂಪರ್ ಎಕ್ಸೈಟೆಡ್ ಆಗಿದ್ದೆ ನಾನು. ಸೊ ಎಲ್ಲ ವೆಬ್ ಚೆಕ್ಕಿನೆಲ್ಲ ಮಾಡ್ಕೊಂಡು ಇವಾಗ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಹೊಂಟೇವಿ ನಾವು. ಇವಾಗ ನಮ್ಮ ಪ್ಲೇನನ್ನು ಬಂತು, ನಾವು ಅದ್ರೊಳಗೆ ಹೊಂಟೇವಿ ಈಗ. ಇಲ್ಲೂ ಚೆಕ್ಕಿಂಗನು ಇತ್ತು, ಒಂದು 2-3 ಕಡೆ ಚೆಕ್ಕಿಂಗ್ ಎಲ್ಲ ಮಾಡಿದ್ರು. ಇದೇ ನೋಡ್ರಿ ನಮ್ಮದು ಪ್ಲೇನ್. ಸನ್ಸೆಟ್ಟು ಆಗತ್ತಿತ್ತು, ಹಂಗೆ ಒಂದು ಯಾವುದೋ ಬೇರೆ ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಹೀಗಾಗಿ ವಿಡಿಯೋ ಚಂದ ಬರುತ್ತೆ ಅಂತಂದೇಳಿ ಮಾಡಿದೆ. ಫೈನಲಿ ನಮ್ಮ ಪ್ಲೇನ್ ಟೇಕ್ ಆಫ್ ಆಯ್ತು. ಆ್ಯಕ್ಚುಲಿ ಭಾಳ ಜನ ಹೇಳ್ತಾರೆ ಟೇಕ್ ಆಫ್ ಆಗುವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ ಹಂಗೆ ಹಿಂಗೆ ಅಂಥೇಳಿ. ಹಾಗೇನು ಆಗಲ್ಲ ಅಂತ ಹೇಳಕ್ಕೆ ಹೋಗಲ್ಲ, ನಾನು ಹೆವಿ ಹೆದರಿದ್ದೆ. ಯಪ್ಪ ನಮ್ಮ ಹಸ್ಬೆಂಡ್ ಅಂತೂ ಭಾಳ ಫನ್ ಮಾಡಿದಾರೆ ನನ್ನ ಮೇಲೆ. ಟೇಕ್ ಆಫ್ ಆಗುವಾಗ ಆ್ಯಂಡ್ ಲ್ಯಾಂಡಿಂಗ್ ಆಗುವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಇನ್ ದ ಸೆನ್ಸ್ ಸ್ಪೀಡ್ ಜಾಸ್ತಿ ಇರೋದಕ್ಕೆ ಹಂಗೆ ಆಗತ್ತೆ ನಮಗಷ್ಟೇ, ಮತ್ತೇನಿಲ್ಲ. ಆಮೇಲೆ ನಾರ್ಮಲ್ ಆಗುತ್ತೆ. ಇವಾಗ ನೋಡತ್ತೀರಲ್ಲ ಇದೇ ಮುಂಬೈ ಸಿಟಿ. ಮ್ಯಾಲಿಂದ ಎಷ್ಟು ಚಂದ ಕಾಣತ್ತಂದ್ರೆ ಎಲ್ಲ ಕಡೆ ದೀಪ ಇಟ್ಟಂಗೆ ಅನ್ಸಾಕತ್ತೈತಿ. ಅದು 2 ಅವರ್ಸ್ ಜರ್ನಿ ಆಗಿದ್ರೋದ್ರಿಂದ ನಮಗೆ ಸ್ನ್ಯಾಕ್ಸ್ನೂ ಪ್ರೊವೈಡ್ ಮಾಡಿದ್ರು. ನಂಗೆ ಅದ್ರದ್ದು ನೇಮ್ಸ್ ಎಲ್ಲ ಏನೂ ಗೊತ್ತಿಲ್ಲ. ಬಟ್ ಒಂದು ಸ್ಯಾಂಡ್ವಿಚ, ಒಂದು ಜ್ಯೂಸ ಆ್ಯಂಡ್ 2 ಸ್ನ್ಯಾಕ್ಸ್ ಪ್ಯಾಕೆಟ್ ಕೊಟ್ಟಿದ್ರು ಅಷ್ಟೇ. ಇವಾಗ ನಾವು ಬ್ಯಾಂಗ್ಳೂರು ರೀಚ್ ಆಗತ್ತೇವಿ. ಬ್ಯಾಂಗ್ಳೂರು ಎಷ್ಟು ಮಸ್ತ್ ಕಾಣತ್ತಲ್ಲ. ಏನೇ ಹೇಳ್ರಿ ನಮ್ಮೂರು ನಮಗೆ ಚಂದ. ಅಲ್ಲಿ ಮುಂಬೈ ಒಳಗಂತೂ ಎಲ್ಲರೂ ಮರಾಠಿ, ಹಿಂದಿ ಇವರ ಮಾತಾಡೋರಾಗಿದ್ರೆ, ಕನ್ನಡದವ್ರ ನಾ ಎಲ್ಲೂ ನೋಡಲಿಲ್ಲ. ಇವಾಗ ನಮ್ಮದು ಫ್ಲೈಟ್ ಲ್ಯಾಂಡ್ ಆಗತೈತಿ. ಆ್ಯಕ್ಚುಲಿ ಬೇರೆ ಪ್ಲೇನ್ಸ್ ಒಳಗೆಲ್ಲ ಲ್ಯಾಂಡಿಂಗ್ ಆಗುವಾಗ ಸ್ಮೂತಾಗಿ ಲ್ಯಾಂಡ್ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಪೈಲಟಿಗೆ ಏನಾಗೈತೆ ಅಂತ ಗೊತ್ತಿಲ್ಲ, ಒಮ್ಮೆ ಹಗ್ ಅಂತ ತಿಳಿಸ್ಬಿಟ್ರೆ ನಾನಂತರೂ ಹೆದರ ಹೋದೆ, ಎಲ್ಲಿ ಏನು ಮುರಿತು ಅಂಥೇಳಿ. ಇವಾಗ ಫೈನಲಿ ನಾವು ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ನೋಡ್ರಿ ಪ್ಲೇನ್ಸ್ ಎಲ್ಲ ಆಟೋ ಸ್ಟ್ಯಾಂಡ್ ಒಳಗೆ ಆಟೋ ಹಚ್ಚಿದಂಗೆ ಹಚ್ಬಿಟ್ಟಾರ. ನಾನು ಬೆಂಗ್ಳೂರು ಏರ್ಪೋರ್ಟ್ ನೋಡೇನಿ, ಲೈಕ್ ಒಂದು 4 to 5 ಟೈಮ್ಸ್ ಹೋಗೇನಿ. ಬಟ್ ಒಳಗೆ ಹೋಗಿ ಫುಲ್ ನೋಡಿರಲಿಲ್ಲ ಈ ಥರ ಇರುತ್ತಂತೆ. ಬಿಕಾಸ್ ಯಾರು ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಅಷ್ಟೇ ಅಲಾವ್ ಇರೋದ್ರಿಂದ ನಾವು ಅಷ್ಟು ನೋಡೋಕ್ಕಾಗಿರಲಿಲ್ಲ. ಹಂಗೆ ಹೊರಗೆ ಬಂದಿದ್ದೆ. ಇವಾಗ ನಾವು ಪ್ಲೇನಿಂದ ಎಲ್ಲ ಇಳಿದು ಹೊಂಟೇವಿ ಲಗೇಜ್ ತೊಗೊಂಬರಕ್ಕಂಥೇಳಿ. ಇದ್ರದ್ದು ಫನ್ ಏನಂತಂದ್ರೆ ಅಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ ಯಾವ ಫ್ಲೈಟದ್ದು ಲಗೇಜ್ ಎಲ್ಲಿ ಬರುತ್ತೆ ಅಂತಂದು ಹೇಳಿ. ನಾವು ಹೋಗಿದ್ದ ಬೇರೆ ಫ್ಲೈಟ್ ಲಗೇಜ್ ನೋಡ್ಕೊಂಬರಕ್ಕೆ. ಅಲ್ಲಿ ನೋಡತ್ತೇವಿ ನಮ್ಮ ಲಗೇಜೇ ಕಾಣವಲ್ತು. ಆಮೇಲೆ ಗೊತ್ತಾಯ್ತು, ಓ ಇಲ್ಲೈತಿ ಅಂತಂದೇಳಿ ಬಂದು ಲಗೇಜ್ ಎಲ್ಲ ತೊಗೊಂಡೆ. ಇವಾಗ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಮುಂಬೈ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಫಸ್ಟ್ ಟೈಮ್ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.